ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭುಜಪತ್ರೆ ಅಥವಾ ಬಜರಂಗಿ ಪತ್ರೆ, ಬಜರಂಗಿ ಮಹಾಬಲಶಾಲಿ ಬಜರಂಗಿ ಪತ್ರೆ ಅಥವಾ ಭುಜಪತ್ರೆ ಅಥವಾ ಕಲ್ಪವೃಕ್ಷ ಪತ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ಒಂದು ಭುಜಪತ್ರೆನಲ್ಲಿ ಯಾವ ರೀತಿ ಬೀಜಾಕ್ಷರ ಮಂತ್ರ ಕೂರಿಸೋದು, ಅಂದರೆ ಯಂತ್ರ ತಯಾರು ಮಾಡೋದು, ಈ ಯಂತ್ರವನ್ನು ಹೇಗೆ ತಯಾರು ಮಾಡಬೇಕು, ಈ ಯಂತ್ರವನ್ನು ತಯಾರು ಮಾಡಿದ ಮೇಲೆ ಹೇಗೆ ಉಪಯೋಗಿಸ್ಬೇಕು, ಇದ್ರ ಬಗ್ಗೆ ನಾನಿವತ್ತು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರ ಅಭಿಮಾನಿಗಳೇ, ನೀವು ಗುರುಗಳಾಗಿದ್ದರೆ ಯಾವ ರೀತಿ ಈ ಒಂದು ಭುಜಪತ್ರೆ ಯಂತ್ರವನ್ನು ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ನೀವು ಕಲಿಬೋದು. ಹಾಗೆ ಸಾಮಾನ್ಯ ಭಕ್ತರು ಅಭಿಮಾನಿಗಳಾಗಿದ್ದರೂ ಕೂಡ ನೀವು ಕೂಡ ಕಲಿಬೋದು. ಮೊದಲಿಗೆ ಏನೇನು ಬೇಕು ಅಂದರೆ, ಗುರುವೇ ದೊಡ್ಡವನು, ಅದಕ್ಕೆ ಒಂದು ದೀಪ ಹಚ್ಕೊಳ್ಳಿ. ಅನಂತರ ಒಳ್ಳೆ ಸೆಂಟು ಗಂಧದ ಕಡ್ಡಿ ಒಂದು ಉರಿತಾ ಇರಬೇಕು, ವಾಸನೆ ಬರ್ತಾ ಇರಬೇಕು. ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಏನಾದರೂ ಸರಿ, ಧೂಪ ಆದರೂ ಸರಿ, ಗಂಧದ ಕಡ್ಡಿ ಆದರೂ ಸರಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಅನಂತರ ಏನು ಬೇಕು ವಸ್ತುಗಳು ಅಂತ ನೋಡೋಣ. ನೋಡಿದು ಅಷ್ಟ ಅಶ್ವ ಅಶ್ವಿನಿ ಗಂಧ, ಅಷ್ಟ ಅಶ್ವ ಅಶ್ವಿನಿ ಗಂಧ, ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ತೆಗೆದಿಟ್ಕೊಳ್ಳಿ. ಆನಂತರ ಇದು ನೋಡಿ, ವಿಭೂತಿ ಪೌಡ್ರ್ ಭಾಳ ಸೆಂಟ್ ಇರುತ್ತೆ. ಆಮೇಲೆ ಅರಿಶಿಣ ಕುಂಕುಮ ನಿಮ್ಮ ಮನೆಗಳಲ್ಲಿ ಇರುತ್ತೆ, ಅದು ನಿಮ್ಗೆ ಗೊತ್ತಿರೋ ವಿಚಾರ, ಆದರೂ ಬೇಕೇ ಬೇಕು. ಆನಂತರ ನೋಡಿ, ಇದು ಗೋರಜನ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ. ಆಮೇಲೆ ನೋಡಿ, ಒಂದು ಅಸ್ತ್ರ, ನನ್ನ ಹತ್ರ ಇದು ದಿವ್ಯಾಸ್ತ್ರ ಇದೆ, ಸಿದ್ಧಿ ಮಾಡ್ಕೊಂಡಿರೋದು ಬಾಲಸುಬ್ರಹ್ಮಣ್ಯದು. ಆದರೆ ನೀವೇನು ಮಾಡ್ತೀರಾ, ದಾಳಿಂಬೆ ಕಡ್ಡಿ ತಗೊಳ್ಳಿ, ಅದನ್ನು ಒಂದು ಪೆನ್ ಥರ ಮಾಡ್ಕೊಳ್ಳಿ, ಅಥವಾ ಮುಳ್ಳಿದ್ರೆ ದಾಳಿಂಬೆ ಗಿಡದ್ದು ಅದು ತಗೊಳ್ಳಿ. ಆಮೇಲೆ ನೋಡಿ, ಇದು ಬಂದು ಭುಜಪತ್ರೆ ಅಥವಾ ಹನುಮಂತ, ಬಜರಂಗಿ ಮರದ ಅಥವಾ ಯಕ್ಷ ಯಕ್ಷಿಣಿ ಅಥವಾ ಕಲ್ಪವೃಕ್ಷ ಅಂತ ನೀವೇನು ಹೇಳ್ತೀರಿ, ಆ ಮರದ ಒಂದು ಪತ್ರ ಅನ್ಕೋಬಿಡಿ. ಅಷ್ಟು ಶಕ್ತಿಶಾಲಿ ಮರದ ತೊಗಟೆಯಲ್ಲಿ ಹಾಗೆ ಡೈರೆಕ್ಟಾಗಿ ಕಿತ್ತಂಥ ಪದರ ಇದು. ನೆನಪಿಟ್ಕೊಳ್ಳಿ, ಯಾವುದೇ ಹಾಳೆ ಅಲ್ಲ ಇದು, ಪೇಪರ್ ಅಲ್ಲ, ನೆನಪಿಟ್ಕೊಳ್ಳಿ, ಪೇಪರ್ ಅಲ್ಲ ಇದು. ಚಿಕ್ಕದಿದೆ, ದೊಡ್ಡದಿದೆ, ಇನ್ನೂ ದೊಡ್ಡದು ಬೇಕಾ ನಿಮ್ಗೆ ಸಿಗುತ್ತೆ. ಆದರೆ ನಾನು ಇಲ್ಲಿ ಕೆಲವು ವೆರೈಟಿ ಸೈಜ್ಗಳು ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಒಂದು ಚಿಕ್ಕದ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮಗೆ ಒಂದು ಯಂತ್ರವನ್ನು ಸಿದ್ಧ ಮಾಡೋದು ತೋರಿಸ್ಕೊಡ್ತೀನಿ. ಈ ಯಂತ್ರದಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ನೋಡಿ. ಇದು ಚಿಕ್ಕದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕೆಳಗಡೆ ಏನಾದರೂ ಒಂದು ಪೀಠೆ ಥರ ಇಟ್ಕೊಳ್ಳಿ. ನನ್ನ ಹತ್ರ ಪೀಠೆ ಇಲ್ಲ, ಅದಕ್ಕೆ ಒಂದು ಕಾಟನ್ ಬಾಕ್ಸ್ ಇಟ್ಕೊಬಿಟ್ಟಿದ್ದೀನಿ. ಈ ಕಾಟನ್ ಬಾಕ್ಸ್ನ ನೀಟಾಗಿ ಇಟ್ಕೊಬಿಟ್ಟು ಅದರ ಮೇಲೆ ಹಾಳೆ ಇಟ್ಕೊಳ್ಳಿ. ಭುಜಪತ್ರೆ ಅಥವಾ ಕಲ್ಪವೃಕ್ಷ ಅಥವಾ ಯಕ್ಷಿಣಿ ವೃಕ್ಷ ಅಥವಾ ಬಜರಂಗಿ ವೃಕ್ಷ ಇಟ್ಕೊಬಿಡಿ. ಓಕೆ ಬ್ರೇ, ನಾನು ಈಗ ಯಾವ ರೀತಿ ರೆಡಿ ಮಾಡೋದು ಯಂತ್ರವನ್ನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಆಮೇಲೆ ನೀವೇ ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಬಂದಂಥ ಭಕ್ತರಿಗೆ ಸಹಾಯ ಮಾಡಿ, ಅವ್ರ ಕಷ್ಟಗಳು ಹೋಗಲಾಡಿಸಿ. ಗೊತ್ತಾಯ್ತಲ್ಲ, ಭಕ್ತರು ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಸಹಾಯ ಮಾಡಿ. ಓಕೆನಾ. ಈಗ ನಾವು ಯಾವ ರೀತಿ ಇದನ್ನು ಸಿದ್ಧ ಮಾಡೋದು ಯಂತ್ರವನ್ನು ಅಂತ ನೋಡೋಣ. ಈಗ ಶುರು ಮಾಡೋಣ ಕೆಲಸ. ನೋಡಿ ಇವರೇ, ನಾನು ಹೇಳಿದೆ ಚಿಕ್ಕದು ದೊಡ್ಡದು ಎಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಒಂದು ಪೀಠೆ ಇದ್ದರೆ ಪೀಠೆ ಇಟ್ಕೊಳ್ಳಿ. ನನ್ನ ಹತ್ರ ಪೀಠೆ ಇಲ್ಲ, ಒಂದು ಕಾಟನ್ ಬಾಕ್ಸ್ ಇಟ್ಕೊಬಿಟ್ಟಿದ್ದೀನಿ. ಶುದ್ಧವಾಗಿ ಒಂದು ಆಸನ ಮಾಡ್ಕೊಳ್ಳಿ. ಆಸನ ಅಂದರೆ ಮ್ಯಾಟ್ ಹಾಕ್ಕೊಳ್ಳಿ. ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಪ್ಪ ಅಂದರೆ, ಫಸ್ಟು ನೋಡಿ, ನಾವು ನೀರು ಬೇಕು. ನೀರು ಅಂದರೆ ಏನಕ್ಕೆ, ಗಂಗಾಜಲ ಶುದ್ಧಿ ಮಾಡೋಕ್ಕೆ ಮಂತ್ರ ಹೇಳ್ಕೋಬೇಕು. ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಭೀಮಚಂದ ಆಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರ್ಗಂಗೆ ಕೋಟ್ಲಿಂಗೇಶ್ವರ ಗುಟ್ಟಾಳಿ ಸೀತೆ ಕೈವಾರ ಕಾಶಿ ತಿರುಪತಿ ಹೊಸ ತಿರುಮಕೂಡಲು ಗಂಗೆ ಹಳ್ಳ ಗೌರಿಬಿದನೂರು ರಾಮಹಳ್ಳಿ ಶ್ರೀನಿವಾಸಪುರ ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ ಸಾಗರ ನದಿ ಹೊಂಡಗುಂಡ ಗಂಗಾಜಲಂ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಮಾತಾ ಇವೆಲ್ಲವನ್ನು ಪರಿಶುದ್ಧಗೊಳಿಸು ಜಗನ್ಮಾತೆ ಗಂಗಾ ಮಾತೆ. ಓಂ ಶ್ರೀ ಮೂಲಾಧಾರ ಸ್ವಾಮಿ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿ ಮಾತ ದೇವಸ್ಥಾನ ಮಾತು ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ದೇವತಾಶಕ್ತಿ ಗುರುಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಜಯ ಮಹಾಶಕ್ತಿ ನಿಮಗೆ ಸ್ತೋತ್ರ ಜಯವಾಗಲಿ. ಜಯ ಮಹಾಶಕ್ತಿ. ಅವಾಹಯಾಮಿ ಸ್ಥಾಪಯಾಮಿ ಸರ್ವಶಕ್ತಿ ಮಹಾಶಕ್ತಿ ದೈವಿ ಶಕ್ತಿ. ನೋಡಿ ಇವರೇ, ಮೊದಲಿಗೆ ನೀವು ಏನೇನು ಇಟ್ಕೋಬೇಕು ವಸ್ತುಗಳಂತ ನಾನು ಹೇಳಿದ್ದೀನಿ.
ನೆನಪಿಟ್ಕೊಳ್ಳಿ. ಇಲ್ಲಿ ಏನೆಲ್ಲ ಬೇಕಾ ವಸ್ತುಗಳನ್ನ ಇಕ್ಕೋಬೇಕು. ಇಕ್ಕೊಂಡು ನೀವು ಒಂದು ಚಿಕ್ಕದಾದ ಒಂದು ಮುಚ್ಚಳ ತೊಗೊಳ್ಳಿ, ಏನಾದರೂ ಒಂದು ಮುಚ್ಚಳ, ಒಂದು ಬಟ್ಲು ತೊಗೊಳ್ಳಿ. ಆ ಬಟ್ಲೊಳಗೆ ಈಬತ್ತಿ ಆಗಬೇಕು. ನೆನಪಿಟ್ಕೊಳ್ಳಿ, ಈಬತ್ತಿ. ಇದು ಈಬತ್ತಿ ಅಂದರೆ ಸಾಮಾನ್ಯವಾದ ಈಬತ್ತಿ ಅಲ್ಲ, ಸ್ಪೆಷಲ್ ಈಬತ್ತಿ ಇರುತ್ತಿದ್ದು. ಭಾಳ ಸುಗಂಧ ದ್ರವ್ಯಗಳಿಂದ ಕೂಡಿರುತ್ತೆ, ಸುವಾಸನೆಯುಕ್ತವಾಗಿರುತ್ತೆ. ಸರ್ವಕಾರ್ಯ ಸಿದ್ಧಿಗೆ ಈಬತ್ತಿ ಬೆಸ್ಟ್ ಇದು, ಗೊತ್ತಾಯ್ತಲ್ಲ. ಈಬತ್ತಿನ ಹಾಕೋಬೇಕು. ಆಮೇಲೆ ಅರಿಶಿನ ಕುಂಕುಮ ಇರುತ್ತೆ, ಅರಿಶಿನ ಹಾಕೋಬೇಕು. ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡಿರಬೇಕು, ಗೊತ್ತಾಯ್ತಲ್ಲ, ಒಂದೇ ಒಂಚೂರು ನೀರು. ಆಮೇಲೆ ಅಷ್ಟಗಂಧ, ಅಶ್ವಗಂಧ, ಅಶ್ವಿನಿ ಗಂಧ, ಏನೋ ಒಂದು ನಿಮ್ಮದು ಗಂಧ, ಅದನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೀಟಾಗಿ ಲೈಟಾಗಿ ಕಲಿಸ್ಕೋಬೇಕು. ಹೇಳ್ತೀನಿ, ಅದರಲ್ಲೇ ಬರೆಯೋದು. ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬರೆಯೋದು ಅಂತ, ಗೊತ್ತಾಯ್ತಲ್ಲ. ಕಲಿಸ್ಕೊಳ್ಳೋದು ಯಾಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಂದರೆ, ನಾವಿಲ್ಲಿ ಅದರಿಂದಲೇ ಬರೆಯೋದು. ನೀವು ದಾಳಿಂಬೆ ಮರದ್ದು ಮುಳ್ಳಾದರೂ ತಗೊಳ್ಳಿ, ದಾಳಿಂಬೆ ಮರದ್ದು ಕಡ್ಡಿ ಆದರೂ ತಗೊಳ್ಳಿ, ಒಟ್ಟಿನಲ್ಲೇ ಪೆನ್ ಥರ ಮಾಡ್ಕೊಳ್ಳಿ. ನಾನು ದಿವ್ಯಾಸ್ತ್ರದಲ್ಲಿ ಬರಿತೀನಿ ನಾನು. ಇದಕ್ಕೆ ನೋಡಿ, ಅಷ್ಟಗಂಧ, ಅಶ್ವಿನಿ, ಅಶ್ವಗಂಧ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟ್ಗೆ ಗಟ್ಟಿಯಾಗೂ ತುಂಬ ಗಟ್ಟಿ ಆಗಬಾರ್ದು. ಒಳ್ಳೆ ನಮಗೆ ಪೇಸ್ಟು ಗಂಜಿ ಥರ ಇರಬೇಕು, ಗೊತ್ತಾಯ್ತಲ್ಲ. ಗಂಜಿ ಥರ ಮಾಡ್ಕೊಬಿಡ್ರಿ. ಹಾಗೆ ಗೊರ್ಜನ ಕೂಡ ಹಾಕ್ಬೇಕ್ರಿ, ಸ್ವಲ್ಪ ಗೊರ್ಜನ ಹಾಕಬೇಕು. ಗೊರ್ಜನ ಕೂಡ ಅದಕ್ಕೆ ಹಾಕಬೇಕು, ಗೊತ್ತಾಯ್ತಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಹಿಂಕ ಥರ, ಗಟ್ಟಿಯಾದ ಹಿಂಕ ಥರ ಇರಬೇಕು ರೀ. ಹಿಂಕಂದ್ರೆ ನೀರು ಆಗಿರಬಾರ್ದು, ತಿಳಿ ಆಗಿರಬಾರ್ದು, ಗಟ್ಟಿಯಾಗಿರ್ಬೇಕು, ಗೊತ್ತಾಯ್ತಲ್ಲ. ಆಮೇಲೆ ಏನು ಮಾಡಬೇಕು, ಈಗ ನಾವು ಮಂತ್ರ ತೊಗೋಬೇಕು. ಹಾಳೆ ಗಿಳೆ ತೊಗೊಂಡು, ಭುಜಪತ್ರ ಹಾಳೆ ತೊಗೊಂಡು, ಆಮೇಲೆ ಮಂತ್ರ. ನಾನು ಮಂತ್ರ ಬುಕ್ನಲ್ಲಿ ಬರೆದಿಟ್ಟಿದ್ದೀನಿ, ನಿಮಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು. ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಲಕ್ಷ್ಮೀ ಮಂತ್ರ ಇರುತ್ತೆ, ಸರಸ್ವತಿ ಮಂತ್ರ ಇರುತ್ತೆ, ದೃಷ್ಟಿ ಮಂತ್ರ ಇರುತ್ತೆ, ಗೊತ್ತಾಯ್ತಲ್ಲ. ಲಕ್ಷ್ಮೀ ಮಂತ್ರ ನಾನು ಈಗ ಮೊದಲಿಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಲಕ್ಷ್ಮೀ ಮಂತ್ರ ತೋರಿಸ್ತಾ ಇದ್ದೀನಿ, ಅದರದ್ದು ಏನು ಬೀಜಾಕ್ಷರಗಳು ಯಂತ್ರದಲ್ಲಿದೆ ಅಂತ. ಆಮೇಲೆ ಸರಸ್ವತಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆಮೇಲೆ ದೃಷ್ಟಿಗೆ ಎಲ್ಲ ಬರುತ್ತಲ್ಲ, ಅದು ತೋರಿಸ್ತಾ ಇದ್ದೀನಿ. ಬೈಕ್ಗೆ ಆಮೇಲೆ ನೆಕ್ಸ್ಟ್ ಬೈಕ್ ಬರುತ್ತೆ ಲಾಸ್ಟು, ಗೊತ್ತಾಯ್ತಲ್ಲ. ಈ ರೀತಿ ಮಂತ್ರಗಳಿರುತ್ತೆ, ಗೊತ್ತಾಯ್ತಲ್ಲ. ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ನೀಟಾಗಿ ನಿಮಗೆಲ್ಲ ನಾನು ಸ್ವಲ್ಪ ತೋರಿಸಿ ಕಲಿಸ್ಕೊಡ್ಬೇಕಲ್ಲ, ಅದಕ್ಕೆ, ಗೊತ್ತಾಯ್ತಲ್ಲ. ಈಗ ನಾವು ಶುರು ಮಾಡಬೇಕು. ಏನೇನು ಮಂತ್ರ ಇದೆ ಅಂತ ಪ್ರೇಯರ್ ಮಾಡಿ ಶುರು ಮಾಡಬೇಕು. ಮೊದಲು ನಾವು ನಾವೊಂದು ಸಿದ್ಧಿ ಮಾಡ್ಕೊಂಡು ಇಡ್ತೀವಿ, ಅದನ್ನು 108 ಸಾರಿ ಹೇಳ್ಕೋಬೇಕು. ನೀವು ಯಾವ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡಿದ್ರೆ, ಇವತ್ತು ಯಾವ ಮಂತ್ರ ಬರಿತೀರಿ, ಲಕ್ಷ್ಮೀದೋ, ಗಣಪತಿದೋ, ಕುಮಾರಸ್ವಾಮಿದೋ, ಸರಸ್ವತಿದೋ, ವೀರಭದ್ರಂದೋ, ಕಾಳಿದೋ ಬರಿತೀರೋ, ಅದು ಬೀಜಾಕ್ಷರ ಮಂತ್ರವನ್ನು 108 ಸಾರಿ ಹೇಳ್ಬೇಕು ಫಸ್ಟು. ಆಮೇಲೆ ಕೆಲಸ ಶುರು ಮಾಡಬೇಕು. ಈಗೇನು ನಾವು ಕಲಿಸ್ಕೊಂಡಿದ್ದೀವಿ ಅದನ್ನು ಬರಿಬೇಕು. ಯಾವುದ್ರಲ್ಲಿ ಬರಿಬೇಕು ಅಂದರೆ, ಅದಕ್ಕೆ ಮೊದಲು ಮನೆಗಳು ಮಾಡ್ಕೋಬೇಕು. ಅದಕ್ಕೊಂದು ಒಳ್ಳೆ ಸ್ಕೇಲ್ ಇಟ್ಕೋಬೇಕು. ಆಮೇಲೆ ನಿಮ್ಮದು ಅಸ್ತ್ರ ಇರುತ್ತೆ. ನಂದು ದಿವ್ಯಾಸ್ತ್ರ ಬಾಲಸುಬ್ರಹ್ಮಣ್ಯ ಶೂಲ ಇದೆ, ಬಾಲಸುಬ್ರಹ್ಮಣ್ಯ ಶೂಲ ಇದೆ. ಇದು ಸಾಮಾನ್ಯವಾದ ಶೂಲ ಅಲ್ಲ. ಸುಮಾರು ವರ್ಷಗಳ ಕಾಲ ತಪಸ್ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ದಿವ್ಯಾಸ್ತ್ರವನ್ನು ನಾವು ಪಡೆದಿರ್ತಕ್ಕಂಥದ್ದು ದೈವಿ ಶಕ್ತಿಯಿಂದ. ಹಳೆಯ ಕಾಲದಲ್ಲಿ ನಿಮಗೆ ಋಷಿಮುನಿಗಳು ತಪಸ್ಸು ಮಾಡಿ ಪಡೆಯೋರಲ್ಲ, ಪಾಶುಪತಾಸ್ತ್ರ ಇನ್ನೊಂದು ಮತ್ತೊಂದು ಅಂತ ಪಡೆಯೋರಲ್ರಿ ದೇವತೆಗಳಿಂದ ಅಸ್ತ್ರಗಳನ್ನು. ಅದೇ ರೀತಿ ಅಸ್ತ್ರನ ಪಡೆದಿರೋದು ಸುಮ್ಮನೆ ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ಬಂದಿಲ್ಲ, ಇದು ಅಂಗಡಿಯಲ್ಲಿ ಕೊಂಡ್ಕೊಂಡು ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಕಷ್ಟಪಟ್ಟು ಅದೇ ಧ್ಯಾನದಲ್ಲಿ ಹಗಲು ರಾತ್ರಿ ಇದ್ದು ತಪಸ್ಸಾಧನೆ ಮಾಡಿ, ಯೋಗ ಸಾಧನೆ ಮಾಡಿ. ಆ ಟೈಮಲ್ಲೇ ನಮಗೆ ಒಬ್ಬ ಶಿಷ್ಯ ಆಯಿತು ಅಡಿಷ್ನಲ್ಲಾಗಿ, ನಾರಾಯಣ ರೆಡ್ಡಿ ಎಮ್ ಅಂತ, ಕೋಲಾರ ಜಿಲ್ಲೆಯವರು, ಗೊತ್ತಾಯ್ತಲ್ಲ. ನೋಡ್ರಿ, ಈಗ ಮನೆಗಳು ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಮನೆಗಳು ಸ್ಕೇಲಲ್ಲಿ ಒಂದೊಂದೇ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಮನೆಗಳು ಮಾಡ್ಕೊಳ್ಳಿ. ಎಷ್ಟು ಮನೆ ಇರ್ತದೆ ಬೀಜಾಕ್ಷರಕ್ಕೆ ಅಷ್ಟು, ಗೊತ್ತಾಯ್ತೇನ್ರಿ. ಬರ್ಕೊಳ್ಳಿ, ಸ್ಕೇಲ್ ಇಟ್ಕೊಂಡು ಬರ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ, ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗಿರಬಾರ್ದು. ನೀವು ಕಲಿಸಿರೋದು ಮೀಡಿಯಮ್ ಆಗಿರಬೇಕು, ಬೇಗನೆ ಆರಬೇಕಲ್ಲ, ಅದಕ್ಕೆ, ಗೊತ್ತಾಯ್ತಲ್ಲ. ಅದರಲ್ಲಿ ಹದ್ದಿ ಬರಿಬೇಕು. ಮನೆಗಳು ಮಾಡ್ಕೋಬೇಕು ಫಸ್ಟು, ಅರ್ಥ ಆಯ್ತೇನ್ರಿ. ಮನೆಗಳು ಮಾಡ್ಕೋಬೇಕು, ಗೊತ್ತಾಯ್ತಾ. ಏನೋ ಮನೆಗಳು ಮಾಡ್ಕೋಬೇಕು. ಯಾವ ಮಂತ್ರಕ್ಕೆ ಎಷ್ಟು ಮನೆ ಬೇಕು, ಯಾವ ಮಂತ್ರದ ಬೀಜಾಕ್ಷರ, ಯಾವ ತಾಯ್ತ ರೆಡಿ ಮಾಡ್ತೀರಾ, ಯಾವ ಯಂತ್ರ ರೆಡಿ ಮಾಡ್ತೀರಾ, ಅದಕ್ಕೆ ಎಷ್ಟು ಮನೆ ಬೇಕೋ ಅಷ್ಟು ಮನೆ ರೆಡಿ ಮಾಡ್ಕೋಬೇಕು. ಈಗ ನಾನು 9 ಮನೆ ಮಾಡ್ಕೊಂಡಿದ್ದೀನಿ ರೀ. 9 ಮನೆ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. 9 ಮನೆ, 3 ಮನೆ ಇರುತ್ತೆ, ಗೊತ್ತಾಯ್ತಲ್ಲ. 3 ಮನೆ ಇರುತ್ತೆ, 9 ಮನೆ ಇರುತ್ತೆ, 3 ಮನೆ, 9 ಮನೆ, 3 ಮನೆ ಮಾಡ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಯಾಕಂದರೆ ಆ ಮಂತ್ರ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಮಂತ್ರ ತೋರಿಸ್ತೀನಿ. ಆ ಮಂತ್ರವನ್ನು ಬರಿತೀನಿ, ಅದು ಗೊತ್ತಾಯ್ತಲ್ಲ. ಈ ಮಂತ್ರ ಬರಿಬೇಕು. ಅದರಲ್ಲಿ ಮನೆಗಳಿರುತ್ತೆ, ಎಷ್ಟು ಮನೆಗಳು ಅಂತ.
ಆ ಮನೆಗಳು ನೋಡ್ಬೋದು ಎಷ್ಟು ಮನೆಗಳಿದೆ ಅಂತ ನೀವು. ಗೊತ್ತಾಯ್ತಲ್ಲ, ಆ ಮನೆಗಳಿರುತ್ತೆ. ಆ ಮನೆಗಳನ್ನು ನಾವು ಅಷ್ಟು ಮಂತ್ರಗಳನ್ನು ಬರೀವು. ನಾನು ಸರಸ್ವತಿ ಮಂತ್ರ ಆಯ್ಕೆ ಮಾಡ್ಕೊತೀನಿ. ಗೊತ್ತಾಯ್ತಲ್ಲ, ಸರಸ್ವತಿ ಮಂತ್ರ ನಾನು ಆಯ್ಕೆ ಮಾಡ್ಕೊತೀನಿ. ಶ್ರೀ ವಿದ್ಯಾಮಾತೆ ಶ್ರೀ ವಿದ್ಯಾ ಸರಸ್ವತಿ ಬೀಜಾಕ್ಷರ. ತಾಯ್ತಕ್ಕೂ ಇದನ್ನೇ ಹಾಕೋದು, ನೆನಪಿಟ್ಕೊಳ್ಳಿ. ಯಂತ್ರಕ್ಕೂ ಇದನ್ನೇ ಬರೆಯೋದು. ಅರ್ಥ ಆಯ್ತನ್ರಿ? ಹಾಗೆ ವರ್ಷಕ್ಕೊಂದು ಬಟ್ಟೆ ಇಟ್ಕೊಳ್ರಿ, ವರ್ಷಕ್ಕೊಂದು ಬಟ್ಟೆ ಇಟ್ಕೊಳ್ಳಿ. ಅಕಸ್ಮಾತ್ ಚೆಲ್ಲೋಗ್ಬಿಡುತ್ತಲ್ಲ ಏನಾದರೂ ಎರೇಸಿಂಗ್ ಮಾಡೋಕ್ಕೆ ನೀವು ಬಟ್ಟೆ ಇಟ್ಕೊಂಡ್ರೆ ಸಾಕು. ನೋಡಿರಿ, ನಾನು ಸರಸ್ವತಿ ಬೀಜಾಕ್ಷರ ಮಂತ್ರವನ್ನು ರೆಡಿ ಮಾಡ್ತಾಯಿದ್ದೀನಿ ಈಗ. ಏನು ಮಂತ್ರ? ಸರಸ್ವತಿ ಬೀಜಾಕ್ಷರ ಮಂತ್ರವನ್ನು ಆ ಒಂದು ದಿವ್ಯಾಸ್ತ್ರ ಶೂಲ ಏನಿದೆ, ಸುಬ್ರಹ್ಮಣ್ಯ ಶೂಲ, ಅದರಲ್ಲಿ ಬರಿತಾ ಇದ್ದೀನಿ. ಗೊತ್ತಾಯ್ತಲ್ಲ, ದಿವ್ಯಾಸ್ತ್ರ ಅದು. ಗೊತ್ತಾಯ್ತನ್ರಿ? ಒಂದೊಂದು ಮನೆಯಲ್ಲೂ ಒಂದೊಂದು ಬರಿಬೇಕು. ನೋಡ್ಕೊಂಡು ಬರೀರಿ, ಏನು ತೊಂದರೆ ಇಲ್ಲ. ಮೊದಲು ಮನೆಗಳು ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ನೀಟಾಗಿ ಮನೆಗಳು ಮಾಡಿಕೊಂಡು ಆಮೇಲೆ ಆ ಮನೆಗಳಲ್ಲಿ ನಾವು ಒಂದೊಂದೇ ಬೀಜಾಕ್ಷರವನ್ನು ಬರೆಯೋದು. ಅರ್ಥ ಇದ್ದೇನೆ? ಮನೆಗಳು ಮಾಡ್ಕೋಬೇಕು. ಫಸ್ಟ್ ನೋಡ್ಕೊಳ್ಳಿ, ಓಂ ಅಂತಲೂ ಬರೆದಿದ್ದೀನಿ. ಏನು ಬರೆದಿದ್ದೀನಿ? ಓಂ ಕಾಣಿಸ್ತಾ ಇದೆಯಲ್ಲ, ಕನ್ನಡದಲ್ಲಿ ಓಂ ಅಂತ ಬರೆದಿದ್ದೀನಿ ಫಸ್ಟ್ ಟೈಮು. ಸರಸ್ವತಿ ಶ್ರೀ ವಿದ್ಯಾ ಸರಸ್ವತಿ ಮಂತ್ರವನ್ನು ನಾನೀಗ ಯಂತ್ರವನ್ನು ರೆಡಿ ಮಾಡ್ತೀನಿ. ಈ ಹಾಳೆ ಬಂದು ಭುಜಪತ್ರೆ ಮರದ ಹಾಳೆ. ಹಂಗಂತ ಇದು ಮಿಷಿನಲ್ಲಿ ತಯಾರು ಮಾಡಿಲ್ಲ. ಯಾವುದೋ ಫ್ಯಾಕ್ಟ್ರಿನಲ್ಲಿ ಭುಜಪತ್ರೆ ಮರ ತಗೊಂಡೋಗ್ಬಿಟ್ಟು ಪುಡಿ ಮಾಡಿ ಪೇಪರ್ ಮಾಡಿದ್ದಾರೆ ಅಂತ ಅಂದ್ಕೋಬೇಡ್ರಿ. ಹಂಗೆ ಡೈರೆಕ್ಟಾಗಿ ಕೀಳೋವಂಥದ್ದು ಇದು. ಗೊತ್ತಾಯ್ತಾ? ಭುಜಪತ್ರನ ಮರ ಇದು ನೀಟಾಗಿ ಹಾಗೆ ಹಾಳೆ ಕೀಳೋವಂಥದ್ದು. ನಿಮಗೆ ಲಾಸ್ಟಲ್ಲಿ ನಾನು ವೀಡಿಯೋ ಹಾಕ್ತೀನಿ ನೋಡಿ. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ ಭುಜಪತ್ರೆದು. ಅದರಲ್ಲಿ ಹಾಳೆ ಯಾವ ರೀತಿ ಇರುತ್ತೆ ಅಂತ ಅಂಗಡಿಯಲ್ಲಿ ವೀಡಿಯೋ ಮಾಡಿದ್ದೀನಿ. ಅದು ನೋಡ್ಕೊಳ್ಳಿ, ಆಮೇಲೆ ಹಾಕ್ತೀನಿ. ಓಕೆನಾ? ಅಲ್ವ, ಇದು ಮಾತ್ರ ಈಗ ನೋಡೋಣ. ಓಕೆನಾ? ಒಳ್ಳೆ ಮನಸ್ಸಿಟ್ಟು ನಾವು ಯಾವಾಗಲೂ ಬೀಜಾಕ್ಷರ ಮಂತ್ರ ಇವುಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಗೊತ್ತಾಯ್ತನ್ರಿ? ನೋಡಿ, ಈಗ ರೆಡಿ ಆಗಿದೆ ಬೀಜಾಕ್ಷರ ಮಂತ್ರ. ನೋಡಿದ್ರಲ್ಲ, ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಏನಿದೆ? ಹೋಮ್ ಇದೆ. ಆಮೇಲೆ ಮೇಲುಗಡೆ ಹೈಮ್ ಇದೆ. ಆಮೇಲೆ ಆ ಕಾರ್ನರಲ್ಲಿ ಏನಿದೆ? ಕ್ಲೀಮ್ ಇದೆ. ಆಮೇಲೆ ಕೆಳಗಡೆ ಕಾರ್ನರಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಏನಿದೆ? ಸ್ವಾಹ ಇದೆ. ಆಮೇಲೆ ಈ ಕಡೆ ಮತ್ತೆ ಬಂದರೆ ಓಮ್ ಕೆಳಗಡೆ ಮತ್ತೆ ಹೈಮ್ ಇದೆ. ಈ ಕಡೆ ಬಂದರೆ ಏನಿದೆ? ಕ್ಲೀಮ್ ಇದೆ. ಆಮೇಲೆ ನೋಡ್ರಿ, ಆ ಕಡೆಗೆ ಮೇಲುಗಡೆ ಏನಿದೆ? ಸ್ವಾಹ ಇದೆ. ನೀಟಾಗಿ ತೋರಿಸ್ತೀನಿ. ಈಗ ಗಾಬರಿ ಆಗೋಣ, ತೋರಿಸ್ತೀನಿ. ಏನೂ ವಿರೋ ಮಾಡಿಬಿಡೆ. ನೋಡಿರಿ, ನೋಡ್ಕೊಳ್ರಿ. ಫಸ್ಟ್ ಏನಿದೆ ರೀ? ಸೆಂಟ್ರಲ್ಲಿ ಓಮ್ ಇದೆ. ಅದ್ರ ಮೇಲೆ ಏನಿದೆ? ಐಮ್ ಇದೆ. ಆಮೇಲೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಮೇಲುಗಡೆ ಏನಿದೆ? ಕ್ಲೀಮ್ ಇದೆ. ಆಮೇಲೆ ಕೆಳಗಡೆ ಕಾರ್ನರಲ್ಲಿ ರೈಟ್ ಸೈಡಲ್ಲಿ ಏನಿದೆ? ಸ್ವಾಹ ಇದೆ. ಆಮೇಲೆ ಮತ್ತೆ ಸೆಂಟ್ರಲ್ಲಿ ಕೆಳಗಡೆ ಹೈಮ್ ಇದೆ. ಗೊತ್ತಾಯ್ತಲ್ಲ? ಆಮೇಲೆ ನೋಡಿ, ಲೆಫ್ಟಲ್ಲಿ ಕೆಳಗಡೆ ಏನಿದೆ? ಕ್ಲೀಮ್ ಇದೆ. ಮತ್ತು ಲೆಫ್ಟಲ್ಲಿ ಮೇಲೆ ಏನಿದೆ? ಸ್ವಾಹ ಇದೆ. ಗೊತ್ತಾಯ್ತನ್ರಿ? ಇದು ನೋಡಿ, ದೊಡ್ಡ ಹಾಳೆಗಳಲ್ಲೂ ಕೂಡ ನೀವು ಬರ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ, ಬೇಡ ಅಂದವ್ರು. ದೊಡ್ಡ ಹಾಳೆಗಳಲ್ಲೂ ಬರ್ಕೊಳ್ಳಿ, ಚಿಕ್ಕ ಹಾಳೆಗಳಲ್ಲೂ ಬರ್ಕೊಳ್ಳಿ, ನಿಮ್ಮ ಇಷ್ಟ. ಗೊತ್ತಾಯ್ತಲ್ಲ? ವೀಕ್ಷಕರೇ, ಬಂಧುಗಳೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನೋಡಿದ್ರಲ್ಲ ಈಗ ಇದನ್ನು ನಾನು ರೆಡಿ ಮಾಡಿದ್ದೀನಿ. ಏತಕ್ಕೆ ಇದನ್ನು ಬಳಸ್ತಾರೆ, ಏನೇನು ಯೂಸ್ ಮಾಡ್ತಾರೆ ಅನ್ನೋದನ್ನು ಒಂದು ಸಾರಿ ನೋಡೋಣ. ಗೊತ್ತಾಯ್ತಲ್ಲ? ಈಗ ರೆಡಿ ಆಗಿರೋದನ್ನ ವೀಕ್ಷಕರೇ, ನೀವು ಯಂತ್ರ ಬರೆಯೋದು ಹೇಗೆ, ಯಂತ್ರವನ್ನು ಹೇಗೆ ಬರಿಬೇಕು ಈ ಹಾಳೆ ಮೇಲೆ ಅನ್ನೋದನ್ನು ಈಗ ನೀವು ನೋಡಿದ್ದೀರ. ಗೊತ್ತಾಯ್ತಲ್ಲ? ಈ ಯಂತ್ರವನ್ನು ತಗೊಂಡು ಇದಕ್ಕೆ ಫ್ರೇಮ್ ಕಟ್ಸ್ಬೇಕು. ನೋಡ್ರಿ, ಇದು ಚಿಕ್ಕ ಸೈಜ್ನಲ್ಲಿ ನಾನು ಯಂತ್ರ ರೆಡಿ ಮಾಡಿದ್ದೀನಿ. ಓಕೆನಾ? ಇದನ್ನು ನೀವು ಫ್ರೇಮ್ ಕಟ್ಸ್ಬೇಕು. ಎಲ್ಲಿ ಫ್ರೇಮ್ ಕಟ್ಸೋದು? ಈ ದೇವ್ರ ಫೋಟೋ ಗೀಟೋ ಫ್ರೇಮ್ ಕಟ್ಸ್ತಾರಲ್ಲ, ಅವ್ರ ಹತ್ರ ಫ್ರೇಮ್ ಕಟ್ಸ್ಬೇಕು. ಎಲ್ಲಿ ಫೋಟೋ ಗೀಟೋ ಫ್ರೇಮ್ ಕಟ್ಸ್ತಾರಲ್ಲ, ಅವ್ರ ಹತ್ರ ಇದನ್ನು ಫ್ರೇಮ್ ಕಟ್ಸ್ಬೇಕು. ಭುಜಪತ್ರೆ ಮೇಲೆ ಬರೆದಂಥ ಈ ಬೀಜಾಕ್ಷರ ಮಂತ್ರಗಳನ್ನು ನೀವು ಮಹಾಲಕ್ಷ್ಮಿದಾದರೂ ಬರ್ಕೊಳ್ಳಿ, ಇದ್ರ ಮೇಲೆ ಮಂತ್ರವನ್ನು. ಗಣಪತಿದಾದರೂ ಬರ್ಕೊಳ್ಳಿ, ಕುಮಾರಸ್ವಾಮಿ ಶಕ್ತಿ ಆದರೂ ಬರ್ಕೊಳ್ಳಿ, ಗಣಪತಿ ಶಕ್ತಿ ಆದರೂ ಬರ್ಕೊಳ್ಳಿ, ಬ್ರಾಹ್ಮಿ ಶಕ್ತಿ ಆದರೂ ಬರ್ಕೊಳ್ಳಿ, ಹರಶಕ್ತಿ ಆದರೂ ಬರ್ಕೊಳ್ಳಿ, ಅಂದರೆ ವಿಷ್ಣು ಶಕ್ತಿ ಆದರೂ ಬರ್ಕೊಳ್ಳಿ, ಅಂದರೆ ಮಹಾಲಕ್ಷ್ಮಿ ಅನಂತ ಪದ್ಮಾವತಿ ಆದರೂ ಬರ್ಕೊಳ್ಳಿ, ಸರಸ್ವತಿ ಆದರೂ ಬರ್ಕೊಳ್ಳಿ. ನಾನು ಸರಸ್ವತಿದು ಬರೆದಿದ್ದೀನಿ. ಓಕೆನಾ? ಹಾಗೆ ಶಿವಶಕ್ತಿ, ಈಶ್ವರಿ, ಮಹಾಕಾಲೇಶ್ವರ, ಭೈರವೇಶ್ವರ, ಯಾರ್ದಾದರೂ ಸರಿ ನೀವು ಮಂತ್ರ ಬರ್ಕೊಳ್ಳಿ. ಅಥವಾ ಹನುಮಾನ್ ದೇವರು, ಶ್ರೀರಾಮಚಂದ್ರ ಪ್ರಭು, ರಾಮ್ ಅಂತಾದರೂ ಬರ್ಕೊಳ್ಳಿ, ಶ್ರೀ ಆಂಜನೇಯ ಅಂತಾದರೂ ಬರ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಗುರುದು ಯಾರ್ದಾದರೂ ಬರ್ಕೊಳ್ಳಿ. ಲಾಸ್ಟ್ ನೀವು ಯೇಸು ಕ್ರಿಸ್ತ ಅಂತಾದರೂ ಬರ್ಕೊಳ್ಳಿ, ಅಲ್ಲ ಅಂತಾದರೂ ಬರ್ಕೊಳ್ಳಿ. ಅದು ನಿಮ್ಮ ಇಷ್ಟ, ಏನಾದರೂ ಬರ್ಕೊಳ್ಳಿ, ಅವ್ರವ್ರ ಇಷ್ಟ. ಹಾಳೆ ಒಟ್ಟಿನಲ್ಲಿ ಇದು ನೋಡ್ರಿ, ಮರದ್ದು ನ್ಯಾಚುರಲಾಗಿ ಹಾಳೆ, ಪೇಪರ್. ನೀವು ಪೇಪರ್ ಅಂತೀರಿ, ಇದು ಪೇಪರ್ ಅಲ್ಲ.
ಪೇಪರ್ ಆದರೆ ಅದನ್ನು ಫ್ಯಾಕ್ಟ್ರಿನಲ್ಲಿ ಮರಗಳದೆಲ್ಲ ತಗೊಂಡೋಗಿ ಅದನ್ನು ಒಡೆದು ಮಿಲ್ಗೆ ಹಾಕಿ ಪೇಪರ್ ಮಾಡ್ತಾರೆ. ಇದು ಪೇಪರ್ ಮಾಡಿಲ್ಲ, ಡೈರೆಕ್ಟಾಗಿ ಹೀಗೆ ಮರದಿಂದ ಹಾಳೆ ತಗೊಂಡಿರೋದು, ಹಾಳೆ ತಗೊಂಡಿರೋದು. ಗೊತ್ತಾಯ್ತಲ್ಲ, ಹಾಳೆ ತಗೊಂಡಿರೋದು, ಈ ಮರದ ಹಾಳೆ. ಗೊತ್ತಾಯ್ತಲ್ಲ ಹೇಗೆ ಹಾಳೆ ಇರ್ತದೆ. ನಾನು ಲಾಸ್ಟ್ ಟೈಮು ಒಂದು ವಿಡಿಯೋನಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಗೊತ್ತಾಯ್ತಲ್ಲ ಭುಜಪತ್ರ ಹೇಗಿರುತ್ತಂತ. ಹಾಳೆ ನೀವು ನೋಡ್ಬೋದು. ನೋಡಿ ಇವರೇ, ಇದಕ್ಕೆ ಒಂದು ಸಣ್ಣ ಫ್ರೇಮ್ ಕಟ್ಟಿಸಿ. ಯಾರೋ ಈ ಫೋಟೋ ಫ್ರೇಮ್ ಕಟ್ತಾರಲ್ಲ ಅವ್ರ ಹತ್ರ. ಅಥವಾ ದೊಡ್ಡ ಹಾಳೆ ಬೇಕಂದರೆ ದೊಡ್ಡ ಹಾಳೆ ಮೇಲೆ ಬರ್ಕೋಬೋದು. ಇನ್ನೂ ದೊಡ್ಡ ಹಾಳೆ ಬರ್ತದ್ರೆ ಇದಕ್ಕಿಂತ ದೊಡ್ಡ ಹಾಳೆ ಬರ್ತದೆ. ಅದಕ್ಕಿಂತ ದೊಡ್ಡ ಹಾಳೆ, ಇದಕ್ಕಿಂತ ದೊಡ್ಡ ಹಾಳೆ, ಮತ್ತು ಇದಕ್ಕಿಂತ ದೊಡ್ಡ ಹಾಳೆ ಬರುತ್ತೆ, ಇದಕ್ಕಿಂತ ದೊಡ್ಡ ಹಾಳೆ ಇರುತ್ತೆ. ಗೊತ್ತಾಯ್ತಾ, ಇದಕ್ಕಿಂತ ದೊಡ್ಡ ಹಾಳೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಬರ್ಕೋಬೋದು. ಬರ್ಕೊಂಡು ಏನಪ್ಪ ಮಾಡ್ತೀರಂದರೆ ಇದಕ್ಕೆ ಫ್ರೇಮ್ ಕಟ್ಟಬೇಕು. ಫ್ರೇಮ್ ಕಟ್ಟಿ ಏನು ಮಾಡೋದು, ಅಂಗಡಿ ಬಾಗಲ ಮೇಲೆ, ಅಂಗಡಿ ಮನೆಯಲ್ಲಿ ದೇವ್ರ ಫೋಟೋ ಇಡ್ತೀವಲ್ಲ ಅಲ್ಲಿ, ಅಥವಾ ನಮ್ಮ ಮನೆಗಳಲ್ಲಿ ದೇವ್ರ ಮನೆ ಇರುತ್ತಲ್ಲ, ಮನೆಗಳಲ್ಲಿ ದೇವ್ರ ಮನೆ ಕೆಲವು ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರೋಲ್ಲ. ದೇವ್ರ ಮನೆ ಬಡವ್ರ ಮನೆಗಳು ಪಾಪ ಕೆಲವು ಕಡೆ ಇರೋಲ್ಲ, ಕೆಲವು ಕಡೆ ದೇವ್ರ ಮನೆಯಲ್ಲಿ ಇದು ಫ್ರೇಮ್ ಕಟ್ಸ್ಬೇಕು. ನೀಟಾಗಿ ಫೋಟೋ ಕಟ್ಸಿರಲ್ಲ ಆ ರೀತಿ ಫ್ರೇಮ್ ಕಟ್ಟಿಸಿ ಮನೆಯಲ್ಲಿ ಆ ಗುಡಿ ಒಳಗೆ ಇಟ್ಕೊಂಡು ಪೂಜೆ ಮಾಡೋದು. ನಾವು ಯಾವ ಬೀಜಾಕ್ಷರ ಮಂತ್ರ ಕೂರಿಸಿರ್ತೀರಿ, ಫಾರ್ ಎಕ್ಸಾಂಪಲ್ ಹನುಮಾನ್ ಅಂತ ಕೂರಿಸಿದ್ರೆ ಬುಧವಾರ ಮಂಗಳವಾರ ಆಚರಣೆ ಮಾಡಬೇಕು. ಹನುಮಾನ್ ದೇವ್ರದ್ದು, ಗಣಪತಿ ದೇವ್ರದ್ದು, ಕುಮಾರಸ್ವಾಮಿದು ಆದರೆ, ಮಹಾಚಂಡಿ ಚಾಮುಂಡೇಶ್ವರದಾದರೆ ಮಂಗಳವಾರ ಇದಕ್ಕೆ ಆರಾಧಿಸ್ಬೇಕು. ಮಂಗಳವಾರ ನೈವೇದ್ಯ ಮಾಡಿ ದೀಪ ಹಚ್ಚಿ ಸಂಜೆ ನಾನು ಬೀಜಾಕ್ಷರ ಮಂತ್ರ ಏನು ಇದರಲ್ಲಿ ಇರುತ್ತೆ ಅದೆಲ್ಲ ಪಠನೆ ಮಾಡೋದು. ನೋಡ್ರಿ, ಇದರಲ್ಲಿ ಯಾವುದು ಇರುತ್ತೆ ಅದೆಲ್ಲ ಪಠನೆ ಮಾಡೋದು. ನಾನು ಸಪ್ರೇಟಾಗಿ ಇನ್ನೊಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ ನಿಮಗೆ. ಯಾವ ವಾರ ಯಾರು ತಗೋತಾರೆ ಇದನ್ನು ಅವ್ರಿಗೆ ನಾನು ಸಪ್ರೇಟಾಗಿ ವಾಟ್ಸಪ್ಪಲ್ಲಿ ಬೀಜಾಕ್ಷರ ಮಂತ್ರ ಕಳಿಸ್ಕೊಡ್ತೀನಿ. ಯಾಕಂದರೆ ಒಂದೊಂದು ವಾರಕ್ಕೆ ಬೇರೆ ಬರುತ್ತೆ. ಓಕೆನಾ. ಚಾಮುಂಡೇಶ್ವರಿಗೆ ಬೇರೆ, ಹನುಮಾನ್ಗೆ ಬೇರೆ, ಶ್ರೀರಾಮಚಂದ್ರ ಪ್ರಭುಗೆ ಬೇರೆ, ಹಾಗೆ ಇನ್ನೂ ಏನು ಬುಧದೇವ ಅಥವಾ ಕುಮಾರಸ್ವಾಮಿ, ಗಣಪತಿ, ಇದಕ್ಕೆಲ್ಲ ಬೇರೆ ಬರುತ್ತೆ. ಆದರೆ ಬುಧವಾರ ಆ ದಿನ ಇದು ಮಂಗಳವಾರ ಆರಾಧಿಸ್ಬೇಕು ಹನುಮಾನ್ ದೇವರಿಗೆ, ಚಾಮುಂಡೇಶ್ವರಿಗೆ. ಆದರೆ ಬುಧವಾರ ಕುಮಾರಸ್ವಾಮಿ, ಗಣಪತಿ, ಹಾಗೆ ಶುಕ್ರವಾರ ಮಹಾಲಕ್ಷ್ಮಿ, ಹಾಗೆ ಗುರುವಾರ ಸರಸ್ವತಿ, ಹಾಗೆ ಗುರುದೇವ್, ತಾರಾಮತ ಗುರುದೇವ್ ಇತ್ಯಾದಿ, ಜಯಂತ ಮತ್ತು ಗುರುದೇವ್ ಶುಕ್ರವಾರ. ಓಕೆನಾ. ಇನ್ನು ಶನಿವಾರ ಶನೇಶ್ವರ, ಹಾಗೆ ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ, ಶ್ರೀಮನ್ನಾರಾಯಣ, ಅದು ಶನಿವಾರ. ಇನ್ನು ಭಾನುವಾರ ಓಂ ಶ್ರೀ ಸಂಧ್ಯಾಮಾತ, ಛಾಯಾಮಾತ, ಸೂರ್ಯ ಭಗವಾನ ಇತ್ಯಾದಿ. ಓಕೆನಾ. ಹೀಗೆ ಇನ್ನು ಸೋಮವಾರ ಶಿವಶಕ್ತಿ, ಸೋಮವಾರ. ಗೊತ್ತಾಯ್ತಲ್ಲ, ಸೋಮವಾರ ಶಿವಶಕ್ತಿ. ಆದರೆ ಒಂದೊಂದು ಬೀಜಾಕ್ಷರ ಮಂತ್ರ ಇವುಗಳ ಮೇಲೆ ಕೂರಿಸಿ ಅದಕ್ಕೆ ಫ್ರೇಮ್ ಕಟ್ಟಿ ಬಾಗಿಲ ಮೇಲೆ ಕಟ್ಬೋದು, ಮನೆ ಒಳಗೆ ಕಟ್ಬೋದು, ಮನೆ ಹೊರಗೆ ಕಟ್ಬೋದು, ಆಫೀಸ್ನ ಒಳಗೆ ಕಟ್ಬೋದು, ಆಫೀಸ್ ಹೊರಗಡೆ, ಅಂಗಡಿ ಒಳಗೆ, ಅಂಗಡಿ ಹೊರಗೆ, ವ್ಯಾಪಾರ ಎಲ್ಲೆಲ್ಲಿ ಮಾಡ್ತಾರಲ್ಲಿ ಇಟ್ಕೋಬೋದು. ಹಾಗೆ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಕೋಬೋದು. ಇದು ಬೇಡಪ್ಪ ನಮಗೆ ಈ ಭುಜಪತ್ರನಲ್ಲಿ ತಾಯ್ತ ಒಳಗಾಕಿ ಕೊಡಿ ಅಂದರೆ ಚಿಕ್ಕದಾಗಿ ಬರೆಯೋದು, ಕಟ್ ಮಾಡಿ ಚಿಕ್ಕದಾಗಿ ಇದರ ಮೇಲೆ ಬರೆದು ಅದನ್ನು ತಾಯ್ತ ಒಳಗೆ ಹಾಕೋದು. ಇವತ್ತಾಯ್ತಾ, ತಾಯ್ತ ಒಳಗೆ ಹಾಕ್ಬೋದು. ಅಥವಾ ಇಷ್ಟೇ ಕಟ್ಟಿ ಫ್ರೇಮ್ ಕಟ್ಕೋಬೋದು. ಇನ್ನೂ ದೊಡ್ಡದಾಗಿ ಕಟ್ಕೋಬೇಕು ಅಂದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಎಷ್ಟಾದರೂ ಸೈಜ್, ವೆರೈಟಿ ಸೈಜು ಅವ್ರವ್ರ ಇಷ್ಟದಂತೆ. ತಾಯ್ತದಲ್ಲಾದರೂ ಹಾಕ್ಕೊಂಡು ಕುತ್ತಿಗೆಯಲ್ಲಿ ಹಾಕೋಬೋದು, ಸೊಂಟದಲ್ಲಿ ಕಟ್ಕೋಬೋದು, ಕೈಯಲ್ಲಿ ಕಟ್ಕೋಬೋದು ತಾಯ್ತದಲ್ಲಿ ಹಾಕಿದ್ರೆ, ಅಥವಾ ಬ್ಯಾಗ್ನಲ್ಲಿ ಇಟ್ಕೋಬೋದು. ಅವ್ರವ್ರ ಇಷ್ಟ. ಭುಜಪತ್ರನೆಲ್ಲಾದರೂ ತಾಯ್ತ ಮಾಡಿಸಿ ಇಟ್ಕೋಬೋದು. ಆದರೆ ಭುಜಪತ್ರ ಅಂದರೆ ಕಲ್ಪವೃಕ್ಷ ಹೆಂಗಿರುತ್ತೋ ಹಾಗೆ ಅಷ್ಟೇ ಪವರ್ಫುಲ್. ಗೊತ್ತಾಯ್ತಲ್ಲ. ಹಾಗೆ ಬಜರಂಗ ಬಲಿ, ಹನುಮಾನ್ ದೇವ್ರ ಶಕ್ತಿ, ಪ್ರಕೃತಿ ಶಕ್ತಿ. ಗೊತ್ತಾಯ್ತನ್ರಿ. ಆ ರೀತಿ ಯಕ್ಷಿಣಿ ಶಕ್ತಿ, ಈ ರೀತಿ ಭುಜಪತ್ರನಲ್ಲಿರೋ ಶಕ್ತಿ ಸಾಮರ್ಥ್ಯ. ಗೊತ್ತಾಯ್ತಲ್ಲ. ಇದಕ್ಕೆ ಬೀಜಾಕ್ಷರ ಮಂತ್ರ ಗುರುಗಳು ಕೊಡ್ತಾರೆ, ಅದು ತಗೋಬೇಕು. ಆಮೇಲೆ ಅದನ್ನು ಹೇಗೆ ಪಠನೆ ಮಾಡ್ತಾರೆ ಅದನ್ನು ಮಾಡಬೇಕು. ಈ ಹಳೆ ಮೇಲೆ ಬರೆದ್ಮೇಲೆ ಏಕಾಏಕಿ ಇದನ್ನು ಮಡಚಬಾರ್ದು, ಎಲ್ಲ ಹಂಗಂಗೆ ಇರ್ತದೋ. ಇನ್ನೂ ಆರಬೇಕು. ತುಂಬ ಆರಿದ್ಮೇಲೆ ನೀವು ಇದನ್ನು ಫ್ರೇಮ್ ಕಟ್ಸ್ಬೇಕು. ಗೊತ್ತಾಯ್ತಲ್ಲ, ಅಲ್ಲಿವರೆಗೂ ಕಟ್ಸೋಂಗಿಲ್ಲ. ಗೊತ್ತಾಯ್ತಲ್ಲ. ಈ ರೀತಿ ಭುಜಪತ್ರ ಮೇಲೆ ನಾವು ಯಂತ್ರವನ್ನು ತಯಾರು ಮಾಡಿ ಅದನ್ನು ಏತಕ್ಕೆಲ್ಲ ಉಪಯೋಗಿಸ್ಬೋದು ಅಂತ ನಾನು ಇವಾಗ ನಿಮ್ಗೆ ತಿಳಿಸಿದ್ದೀನಿ. ಯಾವ ರೀತಿ ಇಟ್ಕೋಬೇಕಂತ ಹೇಳಿದ್ದೀನಿ. ಆಮೇಲೆ ಯಂತ್ರವನ್ನು ತೊಗೊಂಡವರು ಬೀಜಾಕ್ಷರ ಮಂತ್ರನ ಸಪ್ರೇಟಾಗಿ ತೊಗೋಬೇಕು ಗುರುಗಳ ಹತ್ರ. ಅವ್ರು ಕೊಡ್ತಾರೆ, ಮತ್ತು ಅದು ಯಾವ ರೀತಿ ಪಠನೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಗೊತ್ತಾಯ್ತಲ್ಲ. ತಾಯ್ತಾಯಿತು,
ಚಿಕ್ಕದಾಗಾಯಿತು, ದೊಡ್ಡದಾಗಾಯಿತು. ಮನೆಗಳಲ್ಲಿ ಇಟ್ಕೋಬೋದು, ಮನೆ ಬಾಗಿಲ ಮೇಲೆ ಇಟ್ಕೋಬೋದು, ಒಳಗೆ ದೇವ್ರ ಗುಡಿಯಲ್ಲಿ ಇಟ್ಕೋಬೋದು ಭುಜಪತ್ರೆಯ ಈ ಒಂದು ಯಂತ್ರವನ್ನು. ಇದು ಇಷ್ಟು ಮಾಹಿತಿ. ಓಕೆ, ಇದರಿಂದ ರೋಗಗಳ ನಿವಾರಣೆ ಆಗುತ್ತೆ, ವಶೀಕರಣ ಆಗುತ್ತೆ, ಹಾಗೆ ಕಷ್ಟಗಳ ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ. ಹಾಗೆ ವಶೀಕರಣ ಅಂದರೆ ಅಷ್ಟೈಶ್ವರ್ಯ, ಇದೆಲ್ಲ ವಶೀಕರಣ ಆಗುತ್ತೆ. ಒಟ್ಟಿನಲ್ಲಿ ಒಳ್ಳೆಯದು, ಸಾತ್ವಿಕ ಇದು ನೋಡ್ರಿ. ಸಾತ್ವಿಕ, ಯಾವುದೇ ವಾಮಾಚಾರ ಶುದ್ರ ಮಾಂತ್ರಿಕ ಅಲ್ಲ, ನೆನಪಿಟ್ಕೊಳ್ಳಿ. ಅದು ಯಾವುದೂ ನಾನು ಮಾಡೋದಿಲ್ಲ, ವಾಮಾಚಾರ ಶುದ್ರ ಮಾಂತ್ರಿಕ ಯಾವುದೂ ನಾನು ಮಾಡೋದಿಲ್ಲ. ಗೊತ್ತಾಯ್ತಲ್ಲ? ಏನಿದ್ರು ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಒಳ್ಳೇದಾಗಬೇಕು ಅಂಥವೇ ನಾನು ಮಾಡೋದು. ಗೊತ್ತಾಯ್ತಲ್ಲ? ಉಪಯೋಗಿಸ್ಕೊಳ್ಳಿ, ಇದು ನ್ಯಾಚುರಲ್ ಆಗಿರುತ್ತೆ. ನೇರವಾಗಿ ಮರದ ಹಾಳೆ ಅಂದರೆ ಏನು ಸಣ್ಣ ವಿಚಾರ ಅನ್ರಿ, ನೀವು ಹೇಳಿ. ಒಂದು ಮರದಲ್ಲಿ ಹಾಳೆಗಳ ಥರ ಬರುತ್ತಂದರೆ ನಂಬಕ್ಕೆ ಆಗಲ್ಲ. ನನಗೆ ಆಶ್ಚರ್ಯ ಆಯಿತು, ಇದು ಫಸ್ಟ್ ಟೈಮ್ ನಾನು ನೋಡಿದಾಗ. ಗೊತ್ತಾ ನಿಮಗೆ? ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಈ ರೀತಿ ಒಂದು ಇನ್ನು ಗುರುಗಳು ಸಾಕಷ್ಟು ಮಂದಿ ನೀವು ಇರ್ತೀರ, ಗುರುಗಳಾದವರು. ಇದನ್ನೆಲ್ಲ ಮಾಡಿ ಭಕ್ತರಿಗೆ ಕೊಡಿ, ಅವ್ರಿಗೆ ಒಳ್ಳೆಯದಾಗಲಿ. ಇದು ಗುರುಗಳಲ್ಲಿ ಮನವಿ. ನೀವು ಗುರುಗಳಾಗಿದ್ದರೆ ಅಥವಾ ನೀವೇ ಮನೆಯಲ್ಲಿ ಭಾಳ ಈಸಿಯಾಗಿ ಬರ್ಕೊಳ್ಳಿ, ಪ್ರೇಮ್ ಕಟ್ಸ್ಕೊಳ್ಳಿ. ಅದು ಹೆಂಗೆ ಅಂತ ನಾನು ಮಂತ್ರ ಎಲ್ಲ ಕೊಡ್ತೀನಿ, ಬೀಜಾಕ್ಷರ ಮಂತ್ರ. ಅದನ್ನು ಕಲ್ಕೊಳ್ಳಿ. ಗೊತ್ತಾಯ್ತಲ್ಲ? ಹೆಂಗೆ ಇವಾಗ ಮಾಡಿದ್ದೀನಿ, ಬೀಜಾಕ್ಷರ ಮಂತ್ರ ಒಂದು ಸಾಧನೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ನೀವು ಯಂತ್ರಗಳು ಬರಿತಾ ಇರಬಾರ್ದು, ತಾಯತ್ರಗಳು ಬರಿಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಎಲ್ಲವೂ ಸಾತ್ವಿಕಾಗಿ ಮಾಡಿ, ಒಳ್ಳೆ ಥರ ಮಾಡಿ, ಎಲ್ಲರೂ ಒಳ್ಳೇದಾಗತ್ತರ. ಗೊತ್ತಾಯ್ತಲ್ಲ? ಇದಿಷ್ಟು ಮಾಹಿತಿ. ಓಕೆ ಅವರೇ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಈ ಥರ ವೀಡಿಯೋಗಳು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಕಾಮೆಂಟು ಬರೀರಿ ಒಂದೇನೋ ಒಂದು. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಆಗೋಳಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗ ನೋಡಿ. ಗೊತ್ತಾಯ್ತಲ್ಲ? ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಹಿಂದೆ ಭುಜಪತ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಓಕೆನಾ? ಒಂದು ಪಾರ್ಟ್ ಹಾಕಿದ್ದೀನಿ ಆಲ್ರೆಡಿ, ನೋಡಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತ್, ಓಂ ಶಾಂತ್, ಓಂ ಶಾಂತ್, ಓಂ ಶಾಂತ್.